ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಹೂಡಿಕೆ ಸಂಸ್ಥೆ ಯಾವುದು? ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ LIC, ಆಪ್ಷನ್ ಡಿ ನಬಾರ್ಡ್. ಉತ್ತರ ಆಪ್ಷನ್ ಸಿ LIC. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಕೇಂದ್ರ ಬಜೆಟ್ ಅನ್ನು ಏನಾಗಿ ಕರೆಯಲಾಗುತ್ತದೆ? ಆಪ್ಷನ್ ಎ ವಾರ್ಷಿಕ ಹಣಕಾಸು ಪ್ರಕಟಣೆ, ಆಪ್ಷನ್ ಬಿ ಹಣಕಾಸು ಪತ್ರ, ಆಪ್ಷನ್ ಸಿ ಸಂವಿಧಾನ ಭದ್ರತೆ, ಆಪ್ಷನ್ ಡಿ ಆರ್ಥಿಕ ವರದಿ. ಉತ್ತರ ಆಪ್ಷನ್ ಎ ವಾರ್ಷಿಕ ಹಣಕಾಸು ಪ್ರಕಟಣೆ. ನಿಮ್ಮ ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಗೋದಾವರಿ. ಉತ್ತರ ಆಪ್ಷನ್ ಡಿ ಗೋದಾವರಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ವಿಶ್ವದ ಅತಿ ಗಟ್ಟಿಯಾದ ವಾತಾವರಣವಿರುವ ಗ್ರಹ ಯಾವುದು? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ಉತ್ತರ ಆಪ್ಷನ್ ಬಿ ಶುಕ್ರ. ನಿಮ್ಮ ಐದನೇ ಪ್ರಶ್ನೆ, ಕಾವ್ಯ ವಚನ ಎಂಬ ಸಾಹಿತ್ಯ ಶೈಲಿ ಯಾರಿಂದ ಪ್ರಚಲಿತವಾಯಿತು? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಜನ್ನ. ಉತ್ತರ ಆಪ್ಷನ್ ಎ ಬಸವಣ್ಣ. ನಿಮ್ಮ ಆರನೇ ಪ್ರಶ್ನೆ, ಭಾರತದಲ್ಲಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾಗಿರುವ ವ್ಯಕ್ತಿ ಯಾರು? ಆಪ್ಷನ್ ಎ ಡಾಕ್ಟರ್ APJ ಅಬ್ದುಲ್ ಕಲಾಂ, ಆಪ್ಷನ್ ಬಿ ವರ್ಗೀಸ್ ಕುರಿಯನ್, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಉತ್ತರ ಆಪ್ಷನ್ ಬಿ ವರ್ಗೀಸ್ ಕುರಿಯನ್. ನಿಮ್ಮ ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದಾದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 25 ವರ್ಷ, ಆಪ್ಷನ್ ಬಿ 30 ವರ್ಷ, ಆಪ್ಷನ್ ಸಿ 35 ವರ್ಷ, ಆಪ್ಷನ್ ಡಿ 40 ವರ್ಷ. ಉತ್ತರ ಆಪ್ಷನ್ ಸಿ 35 ವರ್ಷ. ನಿಮ್ಮ ಎಂಟನೇ ಪ್ರಶ್ನೆ, ಡೈನಾಮೋ ಸಿದ್ಧಾಂತ ಯಾವ ಹಗುರ ವಿದ್ಯುತ್ ಸಾಧನಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಬ್ಯಾಟರಿ, ಆಪ್ಷನ್ ಬಿ ಟೈರ್, ಆಪ್ಷನ್ ಸಿ ಟೆಲಿಸ್ಕೋಪ್, ಆಪ್ಷನ್ ಡಿ ಜನರೇಟರ್. ಉತ್ತರ ಡಿ ಜನರೇಟರ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತದ ಚಂದ್ರಯಾನ 3 ಮಿಷನ್ ಯಶಸ್ವಿಯಾಗಿ ಇಳಿದ ಚಂದ್ರನ ಪ್ರದೇಶ ಯಾವುದು? ಆಪ್ಷನ್ ಎ ಉತ್ತರ ಧ್ರುವ, ಆಪ್ಷನ್ ಬಿ ದಕ್ಷಿಣ ಧ್ರುವ, ಆಪ್ಷನ್ ಸಿ ಸಮಭಾಜ್ಯ, ಆಪ್ಷನ್ ಡಿ ಪಶ್ಚಿಮ ಭಾಗ. ಉತ್ತರ ಆಪ್ಷನ್ ಬಿ ದಕ್ಷಿಣ ಧ್ರುವ. ನಿಮ್ಮ ಹತ್ತನೇ ಪ್ರಶ್ನೆ, ಕ್ರಿಕೆಟ್ನ ಒನ್ ಡೇ ವಿಶ್ವಕಪ್ 1983 ರಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಪಾಕಿಸ್ತಾನ್, ಆಪ್ಷನ್ ಡಿ ವೆಸ್ಟ್ ಇಂಡೀಸ್. ಉತ್ತರ ಆಪ್ಷನ್ ಡಿ ವೆಸ್ಟ್ ಇಂಡೀಸ್.